ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ನಮ್ಮ KSIS. ಈ ದಿನದಿಂದ ನಾವು ಒಂದು ಹೊಸ ಸೀರೀಸ್ನ ನಿಮ್ಮ ಮುಂದೆ ತರಲಿದ್ದೇವೆ. ಅದು ಪ್ರಚಲಿತ ಪೇಪರ್ ಕಟ್ಟಿಂಗ್ಸ್ಗಳು. ಈ ದಿನದ ವಿಡಿಯೋದಲ್ಲಿ ಜುಲೈ 1ರಿಂದ 10ನೇ ತಾರೀಕಿನ ಪೇಪರ್ಸ್ ಕಟ್ಟಿಂಗ್ಗಳನ್ನು ನೋಡೋಣ. ಈ ವಿಷಯಗಳು ಮುಂದೆ ಬರುವ ನಿಮ್ಮ ಎಕ್ಸಾಮಿನೇಷನ್ಸ್ಗಳಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡ್ತದೆ. ಸೊ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಹೆಚ್ಚು ಲೈಕ್ಸ್ಗಳು, ಕಮೆಂಟ್ಸ್ಗಳು, ಸಬ್ಸ್ಕ್ರಿಪ್ಷನ್ಸ್ಗಳು ನಮಗೆ ಈ ರೀತಿಯಾದಂಥ ಹೆಚ್ಚು ಕ್ಲಾಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡ್ತದೆ. ಹಾಗಾದರೆ ಕ್ಲಾಸನ್ನು ಶುರು ಮಾಡೋಣ. ಮೊದಲನೇ ವಿಷಯ, ಭಾರತದ ಸೆಮಿಕಂಡಕ್ಟರ್ನ ಕ್ರಾಂತಿ. ಇದು ನಿಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪಿಕ್ನಲ್ಲಿ ಬರುವಂಥ ಒಂದು ವಿಷಯ. ಯಾವುದೇ ಎಕ್ಸಾಮಿನೇಷನ್ ಆಗಿರ್ಬೋದು, VAO ಆಗಿರ್ಬೋದು, PDO ಆಗಿರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, PSI ಆಗಿರ್ಬೋದು, FDA ಆಗಿರ್ಬೋದು, SDA ಆಗಿರ್ಬೋದು, KS ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಅಥವಾ ಗ್ರೂಪ್ A, ಗ್ರೂಪ್ E, ಈ ಥರ ಯಾವುದೇ ಎಕ್ಸಾಮಿನೇಷನ್ಸಲ್ಲೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಆರ್ಟಿಕಲ್ನ ಜಸ್ಟ್ ನಾನಿಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ರಾಷ್ಟ್ರೀಯ ಸೆಮಿಕಂಡಕ್ಟರ್ ಮಿಷನ್, ದಿಸ್ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್, ಇದರ ಫುಲ್ ಫಾರ್ಮ್ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್. ಇದು ಸ್ಥಾಪನೆ ಮತ್ತು ಉದ್ದೇಶವನ್ನು ನೋಡೋದಾದರೆ ಇದು 1.0 ಅಂದರೆ ಮೊದಲ ಬಾರಿಗೆ ಭಾರತದಲ್ಲಿ ಇಂಥ ಒಂದು ಜಾಗತಿಕ ಸೆಮಿಕಂಡಕ್ಟರ್ ಹಬ್ ಮಾಡಬೇಕು ಅಂತ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನನ್ನು 2021ರಲ್ಲಿ ಜಾರಿಯನ್ನು ತರಲಾಗ್ತದೆ. ಇದು ಒಂದು ದೇಶದ ಕೈಗಾರಿಕಾ ನೀತಿಯಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿದೆ. ಹೂಡಿಕೆ ವಿಷಯವನ್ನು ನೋಡೋದಾದರೆ ಭಾರತ ಸರ್ಕಾರವು ಈ ಸೆಮಿಕಂಡಕ್ಟರ್ ಯೋಜನೆಗಳಿಗೆ ಸುಮಾರು 1.64 ಲಕ್ಷ ಕೋಟಿಗೂ ಅಧಿಕ ಹೂಡಿಕೆಯನ್ನು ಅನುಮೋದನೆ ಮಾಡಿದೆ. ಇದರ ಮುಖ್ಯ ಉದ್ದೇಶ ಅಥವಾ ಗುರಿಯನ್ನು ನೋಡೋದಾದರೆ, ನಾವೇನು ಸೆಮಿಕಂಡಕ್ಟರ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ, ಆಮದು ಮಾಡ್ಕೊಳ್ತೀವಿ, ಅದರ ಮೇಲಿನ ಅವಲಂಬನೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಮತ್ತು ಭಾರತವನ್ನು ಆರ್ಥಿಕ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ತಾಂತ್ರಿಕ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಮುಂದೆ ಪ್ರಮುಖ ಯೋಜನೆಗಳು ಮತ್ತು ಬೆಳವಣಿಗೆಗಳನ್ನು ನೋಡೋದಾದರೆ, ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್, ಫುಲ್ ಫಾರ್ಮ್ ಆಫ್ DLI. ಸೊ ಇದೇ ರೀತಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ನೀವು ನ್ಯೂಸಲ್ಲಿ ನೋಡಿರ್ತೀರ. ಇದು ನಿಮಗೆ ಹೋಮ್ವರ್ಕು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂದರೆ ಏನು, ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ. ಸೊ ಈ ಸೆಮಿಕಂಡಕ್ಟರ್ ವಿನ್ಯಾಸ ಅಂದರೆ ಇದನ್ನು ಡಿಸೈನ್ ಮಾಡಬೇಕು. ಯಾಕಂತಂದರೆ ನೀವು ಕಂಪ್ಯೂಟರ್ನಲ್ಲಿ ನೋಡಿರ್ತೀರ, ಒಂದು ಮದರ್ ಬೋರ್ಡ್ ಇರುತ್ತೆ, ಮೈಕ್ರೋಚಿಪ್ ಇರುತ್ತೆ, ಅಲ್ಲಿ ಹಲವಾರು ಕಂಡಕ್ಟರ್ಗಳ ಜೋಡಣೆಯನ್ನು ಮಾಡಿರ್ತಾರೆ. ಸೊ ಈ ಸೆಮಿಕಂಡಕ್ಟರ್ ಡಿಸೈನ್ ಅಭಿವೃದ್ಧಿಗಾಗಿ ದೇಶೀಯ ಮತ್ತು ಜಾಗತಿಕ ಕಂಪನಿಗಳಿಗೆ ಪ್ರೋತ್ಸಾಹವನ್ನು ನೀಡಲು ಈ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನನ್ನು ಸ್ಥಾಪನೆ ಮಾಡಲಾಗಿದೆ. ಮುಂದೆ ಮೈಕ್ರೋನ್ ಟೆಕ್ನಾಲಜಿ ಅನ್ನೋ ಒಂದು ಕಂಪನಿ ಗುಜರಾತ್ನ ಸಾನನ್ನಲ್ಲಿ, ಸೊ ಇತ್ತೀಚೆಗೆ ಮೈಕ್ರೋನ್ ಟೆಕ್ನಾಲಜಿ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ನಲ್ಲಿ ಎಲ್ಲಿ ತನ್ನ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ನಿರ್ಧಾರವನ್ನು ಮಾಡಿದೆ ಅಂತ ನೋಡೋದಾದರೆ ಗುಜರಾತಿನ ಸಾನಂದ್. ಅಷ್ಟೇ ಅಲ್ಲ, ಟಾಟಾ ಎಲೆಕ್ಟ್ರಾನಿಕ್ಸ್ ಯೋಜನೆಗಳನ್ನು ಸಹ ಈ ಮಿಷನ್ ಕೆಳಗಡೆ ನಾವು ನೋಡಬಹುದು. ಅದು ಕೂಡ ಗುಜರಾತ್ನ ಧೊಲೇರಾದಲ್ಲಿ ಟಾಟಾ PSMC ಯೋಜನೆಯ ಅಡಿಯಲ್ಲಿ ನಿರ್ಮಾಣವನ್ನು ಮಾಡ್ತಿದೆ. ಮುಂದೆ ಭಾರತದ ಮೊದಲ ಸಿಲಿಕಾನ್ ವೇಫರ್ ಫ್ಯಾಬ್ರಿಕೇಷನ್ ಘಟಕವನ್ನು ಸ್ಥಾಪನೆ ಮಾಡಲಾಗ್ತಿದೆ. ಅಸ್ಸಾಂನಲ್ಲಿ ಟಾಟಾ ಸಂಸ್ಥೆಯು ಅಸೆಂಬ್ಲಿಂಗ್ ಮತ್ತು ಟೆಸ್ಟಿಂಗ್ ಘಟಕವನ್ನು ಸ್ಥಾಪನೆ ಮಾಡಲು ಮುಂದಾಗಿದೆ. ನೆಕ್ಸ್ಟ್, ಗುಜರಾತಿನಲ್ಲಿ ಇನ್ನೊಂದು ಸೆಮಿಕಂಡಕ್ಟರ್ ಯೋಜನೆ ಅನುಮೋದನೆಗೊಂಡಿದೆ. ಅದು ಯಾವುದು ಅಂತಂದರೆ ಕೈನೆಸ್ ಸೆಮಿಕಾನ್ ಕಂಪನಿಯದ್ದು. ಮತ್ತು PCB ಉತ್ಪಾದನೆ ಉತ್ತರ ಪ್ರದೇಶದ ಜವಾರ್ನಲ್ಲಿ ಸುಮಾರು 6,750 ಕೋಟಿ ವೆಚ್ಚದಲ್ಲಿ ಒಂದು ಪ್ರಿಡೆಂಟ್ ಸರ್ಕ್ಯೂಟ್ ಬೋರ್ಡ್ ಉತ್ಪಾದನೆ ಯೋಜನೆಗೆ ಚಾಲನೆಯನ್ನು ಸಹ ಈ ಮಿಷನ್ ಕೆಳಗಡೆ ನೀಡಲಾಗಿದೆ. ಮತ್ತು ಭಾರತ ಸರ್ಕಾರ 2026-27ರಲ್ಲಿ ಕೇಂದ್ರ ಬಜೆಟ್ನಲ್ಲಿ ಈ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ 2.0 ಘೋಷಣೆಯನ್ನು ಮಾಡಿತ್ತು. ಸೊ ಇದಕ್ಕೆ ಸುಮಾರು 40,000 ಕೋಟಿ ಮೀಸಲಿಟ್ಟು. ಮತ್ತು ಕೇಂದ್ರಿತ ಕ್ಷೇತ್ರಗಳನ್ನು ನೋಡೋದಾದರೆ ಮಿಷನ್ 1ನಲ್ಲಿ ಯಾವುದ್ರ ಮೇಲೆ ಕೇಂದ್ರೀಕೃತವಾಗಿತ್ತು ಅಥವಾ ಯಾವುದ್ರ ಮೇಲೆ ಒಂದು ವಿಷಯ ಆಧಾರಿತವಾಗಿತ್ತು ಅಂತಂದರೆ ಚಿಪ್ ಫ್ಯಾಬ್ರಿಕೇಷನ್ ಮತ್ತು ಪ್ಯಾಕೇಜಿಂಗ್ ಮೇಲೆ.
ಇತ್ತೀಚಿನ ದಿನಗಳಲ್ಲಿ 2026-27 ಮಿಷನ್ 2.0 ಸೆಮಿಕಂಡಕ್ಟರ್ ಉತ್ಪಾದನಾ ಉಪಕರಣಗಳು, ವಿಶೇಷ ರಾಸಾಯನಿಕಗಳು ಮತ್ತು ಸುಧಾರಿತ ಪ್ಯಾಕೇಜಿಂಗ್ ತಂತ್ರಜ್ಞಾನಗಳನ್ನು ದೇಶೀಯ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗ್ತಿದೆ. ಅಂದರೆ ಸೆಮಿಕಂಡಕ್ಟರ್ಗೆ ಬೇಕಾದಂಥ ಸ್ಪೆಷಲ್ ಕೆಮಿಕಲ್ಸ್ ಆಗಿರ್ಬೋದು, ಅದರ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಮತ್ತು ಪ್ಯಾಕೇಜಿಂಗ್ ಇಂಪ್ರೂವ್ಮೆಂಟು ನಾವೇನು ಡೊಮೆಸ್ಟಿಕ್ ನಮ್ಮ ದೇಶೀಯವಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಮಿಷನ್ 2.0ದ ಮುಖ್ಯ ಉದ್ದೇಶ ಆಗಿದೆ. ಮತ್ತು ಜಾಗತಿಕ ಸಹಯೋಗಗಳು ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇತರ ದೇಶಗಳೊಂದಿಗೆ ನಾವು ಹೇಗೆ ಸಹಕಾರವನ್ನು ಪಡೆದುಕೊಳ್ತಿದ್ದೀವಿ ಅಂತ ನೋಡೋದಾದರೆ, ಭಾರತವು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಅಮೇರಿಕಾ, ತೈವಾನ್, ದಕ್ಷಿಣ ಕೊರಿಯಾ, ಜಪಾನ್ ದೇಶಗಳ ಪ್ರಮುಖ ಕಂಪನಿಗಳೊಂದಿಗೆ ಸಹಯೋಗವನ್ನು ಮುಂದುವರಿಸಿದೆ. ಮುಂದೆ ಸೆಮಿಕಂಡಕ್ಟರ್ ಅಂದರೆ ಏನು ಅಂತ ನೋಡೋದಾದರೆ, ವಾಹಕ ಮತ್ತು ಅವಾಹಕ ಇದರ ನಡುವಿನ ವಿದ್ಯುತ್ ವಾಹಕತೆ ಹೊಂದಿರುವ ವಸ್ತುಗಳನ್ನು ನಾವು ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅದು ಸಿಲಿಕಾನ್ ಆಗಿರ್ಬೋದು, ಜರ್ಮೇನಿಯಂ ಆಗಿರ್ಬೋದು. ಸೊ ಈ ಥರ ಯಾವುದಾದ್ರು ಸೆಮಿಕಂಡಕ್ಟರ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಸೆಮಿಕಂಡಕ್ಟರ್ನ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ಬೋದು, ಅದರ ಅಪ್ಲಿಕೇಶನ್ಸ್ನ ನೋಡೋದಾದರೆ ಮೊಬೈಲ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ, ಮತ್ತು ಆಟೋಮೇಟೆಡ್ ಕಾರ್ಗಳಲ್ಲಿ, ರಕ್ಷಣಾ ಉಪಕರಣಗಳಲ್ಲಿ, 5G ಟೆಕ್ನಾಲಜಿಗಳಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಲ್ಲಿ, ನಮ್ಮ ಮಿಸೈಲ್ಸ್ ಕ್ಷಿಪಣಿಗಳಲ್ಲಿ, ಸೊ ಒಂದು ನಾವೇನು CPU ಅಂತ ಕರಿತೀವಿ, ಮದರ್ ಬೋರ್ಡ್, ಮೆದುಳು, ಚಿಪ್, ಅವುಗಳಲ್ಲಿ ಸೆಮಿಕಂಡಕ್ಟರ್ನ ನಾವು ನೋಡ್ಬೋದು. ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸೆಮಿಕಂಡಕ್ಟರ್ ಬೆಳವಣಿಗೆಗಳನ್ನು ನೋಡೋದಾದರೆ, ಸೆಮಿಕಾನ್ ಇಂಡಿಯಾ 2022 ಬೆಂಗಳೂರಿನಲ್ಲಿ ಒಂದು ಮೊದಲ ಸೆಮಿಕಂಡಕ್ಟರ್ ನೀತಿ, ಕರ್ನಾಟಕ ಸೆಮಿಕಂಡಕ್ಟರ್ ನೀತಿ 2023ರ ಆಧಾರಿತದ ಮೇಲೆ ಒಂದು ಸಮ್ಮೇಳನ ನಡೀತದೆ. ಅದು ಸೆಮಿಕಾನ್ ಇಂಡಿಯಾ 2022. ಸೊ ಸೆಮಿಕಾನ್ ಇಂಡಿಯಾ ಅಂತ ಒಂದು ಸಮ್ಮೇಳನ ಪ್ರತಿ ವರ್ಷ ನಡೆಯುತ್ತಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 2 ವರ್ಷಕ್ಕೊಂದ್ಸತಿ ನಡೆಯುತ್ತಾ, 5 ವರ್ಷಕ್ಕೊಂದ್ಸತಿ ನಡೆಯುತ್ತಾ, ಅಥವಾ ಎವ್ರಿ ಇಯರ್ ಈ ಸೆಮಿಕಾನ್ ಇಂಡಿಯಾ ಸಮ್ಮೇಳನ ನಡೆಯುತ್ತಾ? ಸೊ ಇದು ಎವ್ರಿ ಇಯರ್ ನಡೆದರೆ ಸೆಮಿಕಾನ್ ಇಂಡಿಯಾ 2026ರ ಸಮ್ಮೇಳನ ಆಲ್ರೆಡಿ ನಡೆದಿದೆಯಾ, ಯಾವ ಸ್ಥಳದಲ್ಲಿ ಅನ್ನೋದನ್ನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೇಕು. ಸೊ 2022ರಲ್ಲಿ ಬೆಂಗಳೂರಿನಲ್ಲಿ ನಡೆದಿತ್ತು. ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರ ತನ್ನದೇ ಆದಂಥ ಕರ್ನಾಟಕ ಸೆಮಿಕಂಡಕ್ಟರ್ ನೀತಿಯನ್ನು ಹೊಂದಿದೆ. ಅದರ ಸ್ಥಾಪನೆಯಾದಂಥ ವರ್ಷ ಅಥವಾ ಜಾರಿಗೊಂಡಂಥ ವರ್ಷ 2023. ಅಷ್ಟೇ ಅಲ್ಲದೆ ಇಂಡಿಯನ್ ಸೆಮಿಕಂಡಕ್ಟರ್ ಡಿಜಿಟಲ್ ಮೈಸೂರು ಬಳಿ ಸುಮಾರು 22,900 ಕೋಟಿ ವೆಚ್ಚದಲ್ಲಿ ಒಂದು ಫ್ಯಾಬನ್ನು ಪ್ರಸ್ತಾಪನೆಯನ್ನು ಮಾಡಿದೆ. ಇಸ್ರೇಲ್ನ ಟವರ್ ಸೆಮಿಕಂಡಕ್ಟರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಈ ಘಟಕವನ್ನು ಸ್ಥಾಪನೆ ಮಾಡಲು ಪ್ರಸ್ತಾವನೆಯನ್ನು ನೀಡಿದೆ. ಮುಂದೆ ವಿಶ್ವದ ಅತಿ ದೊಡ್ಡ ಸೆಮಿಕಂಡಕ್ಟರ್ ಫೌಂಡ್ರಿ ಕಂಪನಿ ಎಲ್ಲಿದೆ ಅಂತ ನೋಡೋದಾದರೆ ತೈವಾನ್. ಸೊ ಫುಲ್ ಫಾರ್ಮ್ ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಮುಂದಿನ ಆರ್ಟಿಕಲ್, ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ವಿಳಂಬ ಆಗ್ತಾ ಇದೆ. ಹಾಗಾದರೆ ಏನಿದು ಒಂದು ರಾಷ್ಟ್ರ ಒಂದು ಚುನಾವಣೆ, ಏಕೆ ವಿಳಂಬ ಆಗ್ತಿದೆ, ಮತ್ತು ಈ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ನಾವು ಜಾರಿಗೆ ತರಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಯಾವೆಲ್ಲ ಆರ್ಟಿಕಲ್ಗಳನ್ನು ತಿದ್ದುಪಡಿ ಮಾಡಬೇಕು, ಮತ್ತು ಇದು ಎಷ್ಟನೇ ಮಸೂದೆ, ಯಾವ ಕಮಿಷನನ್ನು ಅಪಾಯಿಂಟ್ ಮಾಡಿತ್ತೋ ಇದಕ್ಕೆ ಅಂತ ತಿಳ್ಕೊಳ್ಳೋಣ. ನೋಡಿ, ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಪರಿಶೀಲಿಸುತ್ತಿರುವ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವರದಿಯನ್ನು ಸಲ್ಲಿಸಿ ಇನ್ನೂ ಹೆಚ್ಚು ಸಮಯ ಬೇಕು ನಮಗೆ ಅಂತ ಒಂದು ಕೋರಿಕೆಯನ್ನು ಸಲ್ಲಿಸಿದೆ. ಯಾಕಂದರೆ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಈ ವರದಿ ಸಲ್ಲಿಕೆಯಾಗುವುದು ಅನುಮಾನವಾಗಿದೆ. ಹಾಗಾಗಿ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ನಮಗೆ ಇನ್ನೂ ಹೆಚ್ಚು ಸಮಯವನ್ನು ನೀಡಿ ಅಂತ ಒಂದು ರಿಕ್ವೆಸ್ಟನ್ನು ಮಾಡಿದೆ. ಮುಂದೆ ಸಮಿತಿಯ ನಾಯಕತ್ವವನ್ನು ಯಾರು ವಹಿಸಿದ್ರು ಅಂತ ನೋಡೋದಾದರೆ 39 ಸದಸ್ಯರನ್ನು ಹೊಂದಂಥ ಒಂದು ಜಂಟಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದಾಗಿತ್ತು. ಇದರ ಅಧ್ಯಕ್ಷತೆಯನ್ನು PP ಚೌಧರಿ ಅವರು ವಹಿಸಿದ್ರು. ಹಾಗಾದರೆ ಏಕೆ ಇದು ಡಿಲೇ ಆಗ್ತಿದೆ, ವಿಳಂಬ ಆಗ್ತಿದೆ ಅಂತಂದರೆ 10 ರಾಜ್ಯಗಳಿಗೆ ಭೇಟಿ ನೀಡಿ ಚರ್ಚೆಯನ್ನು ಮಾಡಿತ್ತು ಈ ಸಮಿತಿ. ಆದರೆ ಇನ್ನುಳಿದ ರಾಜ್ಯಗಳು ಮತ್ತು ದೆಹಲಿ ವಿಧಾನಸಭೆಯೊಂದಿಗೆ ಸಮಾಲೋಚನೆ ನಡೆಸೋಕ್ಕೆ ಸಮಯ ಆಗಲಿಲ್ವೇನೋ, ಹಾಗಾಗಿ ವಿಳಂಬಕ್ಕೆ ಇದು ಕಾರಣವಾಗಿದೆ. ಮುಂದೆ ಇದೊಂದು ಸಾಂವಿಧಾನಿಕ ತಿದ್ದುಪಡಿ ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ನ ಆರ್ಟಿಕಲ್ ಯಾವುದು. ಯಾಕಂದರೆ ನೀವು ಭಾರತದ ಸಂವಿಧಾನದ ವಿಷಯದಲ್ಲಿ ನಾವು ನೋಡಿರ್ತೀವಿ, ದೇರ್ ಆರ್ 3 ಬಿಲ್ಸ್: ಆರ್ಡಿನರಿ ಬಿಲ್, ಮನಿ ಬಿಲ್,
ಓಕೆ. ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಅದ್ರ ಜೊತೆ ಮತ್ತೆ ನೋಡೋದಾದರೆ ಪ್ರೈವೇಟ್ ಬಿಲ್ ಅಂತ ಇದೆ, ಅಂದರೆ ಮಿನಿಸ್ಟ್ರು ಹೊರತುಪಡಿಸಿ ಬೇರೆಯವರು ನಾನ್ ಮಿನಿಸ್ಟ್ರಿ ಪಾಸ್ ಮಾಡಿದರೆ ಪ್ರೈವೇಟ್ ಬಿಲ್, ಮಿನಿಸ್ಟ್ರಲ್ ಬಿಲ್, ಈ ರೀತಿ ಇದೆ. ಸೊ ನೆಕ್ಸ್ಟ್ ವಿಲ್ ಕಮ್ ಟು ದಿಸ್ ಪಾರ್ಟ್. ಇದು ಸಂವಿಧಾನದ 129ನೇ ತಿದ್ದುಪಡಿಯ ಮಸೂದೆಯಾಗಿದೆ. ಸೊ ಯಾವಾಗ ಇದನ್ನು ಮಂಡನೆ ಮಾಡಿದ್ರು ಅಂದರೆ 2024. ಸೊ ಏನಿದು ಅಂತಂದರೆ ಲೋಕಸಭೆಗೆ, ರಾಜ್ಯದ ವಿಧಾನಸಭೆಗೆ, ಕೇಂದ್ರಾಡಳಿತ ಪ್ರದೇಶಗಳ ಏಕಕಾಲದ ಚುನಾವಣೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿಷಯವನ್ನು ಹೊಂದಿದೆ. ಇದು ಒನ್ ನೇಷನ್ ಒನ್ ಎಲೆಕ್ಷನ್. ಡೋಂಟ್ ಕನ್ಫ್ಯೂಸ್, ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ರಿಲೇಟೆಡ್ ಟು ದು ಎಲೆಕ್ಷನ್ ಆಫ್ ಲೋಕಸಭಾ, ರಾಜ್ಯಸಭಾ ಅಂತ ಕೊಟ್ಬಿಡ್ತಾರೆ. ಇದು ರಾಜ್ಯಸಭಾದಲ್ಲ, ಲೋಕಸಭಾ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನನ್ನು ತಿದ್ದುಪಡಿ ಮಾಡಬೇಕಾಗ್ತದೆ. ಯಾಕಂತಂದರೆ ಎಲ್ಲೆಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ, ಯೂನಿಯನ್ ಟೆರಿಟರಿಗಳಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ ಅಂತ ನೋಡೋದಾದರೆ ಡೆಲ್ಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರ್. ಸೊ ಹಾಗಾಗಿ ಈ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳನ್ನು ಸಹ ನಾವು ತಿದ್ದುಪಡಿ ಮಾಡಬೇಕಾಗ್ತದೆ ಯಾವಾಗ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ಬಂದರೆ. ಮುಂದೆ ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದರೆ, ಸೊ ಇದೇ ಮೊದಲನೇ ಬಾರಿಗೆ ಈ ವಿಷಯ ಒನ್ ನೇಷನ್ ಒನ್ ಎಲೆಕ್ಷನ್ ಮುಂಚೂಣಿಯಲ್ಲಿರೋದ ಇಲ್ಲ. ಸೊ 1951-52ರಿಂದ 1967 ತನಕ ಲೋಕಸಭೆ ಮತ್ತು ಎಲ್ಲ ವಿಧಾನಸಭೆಗಳು ಒಟ್ಟಿಗೆ ಚುನಾವಣೆ ಮಾಡ್ತಿತ್ತು. ಆದರೆ ಏನಾಗುತ್ತೆ, 1968-69ರಲ್ಲಿ ಕೆಲವು ರಾಜ್ಯಗಳ ಸರ್ಕಾರವು ಅವಧಿಗೆ ಮುಂಚೆ, ಅಂದರೆ 5 ವರ್ಷ ಇರ್ತಿತ್ತೆ ಟರ್ಮ್, ಅದಕ್ಕಿಂತ ಮುಂಚೆ ಯಾವುದೋ ಒಂದು ಕಾರಣಕ್ಕೆ ಅವು ವಿಸರ್ಜನೆ ಆಗೋಗ್ತವೆ. ಹಾಗಾಗಿ 1971ರಲ್ಲಿ ಲೋಕಸಭೆ 1 ವರ್ಷ ಮೊದಲನೇ ವಿಸರ್ಜನೆ ಆಗ್ತದೆ. ಮತ್ತು ಕಾನೂನು ಆಯೋಗದ ವರದಿ ಪ್ರಕಾರ 170ನೇ ವರದಿ 1999 ಮತ್ತು 255ನೇ ವರದಿ 2015, 79ನೇ ಸಂಸದೀಯ ಸ್ಥಾಯಿ ಸಮಿತಿಯ ವರದಿ 2015 ಎಲ್ಲವೂ ಸಹ ಈ ಒನ್ ನೇಷನ್ ಒನ್ ಎಲೆಕ್ಷನ್ನ ಜಾರಿಗೆ ತರಬೇಕು ಅಂತ ಶಿಫಾರಸನ್ನು ಮಾಡ್ತಿದೆ. ಅಷ್ಟೇ ಅಲ್ಲದೆ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಅದರ ಅಧ್ಯಕ್ಷರು ಬಂದ್ಬಿಟ್ಟು ರಾಮನಾಥ್ ಕೋವಿಂದ್. ಇದು ಸೆಪ್ಟೆಂಬರ್ 2023ರಲ್ಲಿ ರಚನೆಯಾದಂಥ ಒಂದು ಸಮಿತಿ. ಇದು 2024 ಮಾರ್ಚ್ರಲ್ಲಿ ತನ್ನ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಅದು ಕೂಡ ಒನ್ ನೇಷನ್ ಒನ್ ಎಲೆಕ್ಷನನ್ನು ನಮ್ಮ ಇಂಡಿಯಾದಲ್ಲಿ ಜಾರಿಗೆ ತರಬೇಕು ಅಂತ ಶಿಫಾರಸನ್ನು ಮಾಡ್ತದೆ. ಸೊ ನಿಮಗೆ ಯಾಕೆ ಇದನ್ನು ಹೈಲೈಟ್ ಹೇಗೆ ಮಾಡಬೇಕಂತಂದರೆ, ಒನ್ ನೇಷನ್ ಒನ್ ಎಲೆಕ್ಷನನ್ನು ಶಿಫಾರಸು ಮಾಡಿರುವಂಥ ವರದಿಗಳು ಅಂತ ಕೊಟ್ಬಿಟ್ಟು ಲಿಸ್ಟ್ ಕೊಡ್ತಾರೆ. ಕಾನೂನು ಆಯೋಗ, ನ್ಯಾಷನಲ್ ಲಾ ಏಜೆನ್ಸಿ, ಅಥವಾ ಮತ್ತು ಸಂಸದೀಯ ಸ್ಥಾಯಿ ಸಮಿತಿ ವರದಿ, ಮತ್ತು ರಾಮನಾಥ್ ಕೋವಿಂದ್ ಸಿಂಗ್ ಕಮಿಟಿ, ಇನ್ನೊಂದು ಯಾರ್ದೋ ಹೆಸರು ಕೊಟ್ಬಿಡ್ತಾರೆ. ಸಿಲಿ 1 ಮಾತ್ರ, 2 ಮಾತ್ರ, 3, 1, 2, 3, 3, 4, 2 ಈ ರೀತಿ ಕೊಟ್ಟಾಗ ಕನ್ಫ್ಯೂಸ್ ಆಗಬೇಡಿ. ಸೊ ಯಾವೆಲ್ಲ ವರದಿಗಳು ಏನೆಲ್ಲ ಶಿಫಾರಸನ್ನು ಮಾಡಿದ್ದಾರೆ ಅಂತ ನಿಮ್ಮ ತಲೆಯಲ್ಲಿ ಇರಬೇಕು. ಅದರಲ್ಲೂ ಒನ್ ನೇಷನ್ ಒನ್ ಎಲೆಕ್ಷನ್ಗೆ 3 ಕಮಿಟಿಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು ಕಾನೂನು ಆಯೋಗ ಮತ್ತು ಸಂಸದೀಯ ಸ್ಥಾಯಿ ಸಮಿತಿಯ ವರದಿ ಮತ್ತು ರಾಮನಾಥ್ ಕೋವಿಂದ್ ಸಮಿತಿ. ಮುಂದೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು, ಜಾರಿಗೆ ಬರಬೇಕು ಅಂತಂದರೆ ಸಂವಿಧಾನದ ಯಾವೆಲ್ಲ ಆರ್ಟಿಕಲ್ಗಳು ತಿದ್ದುಪಡಿ ಆಗಬೇಕು ಅಂತಂದರೆ ಅನುಚ್ಛೇದ 83 ಇದೇನು ಹೇಳುತ್ತೆ, ಲೋಕಸಭೆಯ ಅವಧಿಯ ಬಗ್ಗೆ ಹೇಳ್ತದೆ. ಮುಂದೆ ಅನುಚ್ಛೇದ 172 ಇದು ವಿಧಾನಸಭೆಯ ಅವಧಿಯನ್ನು ಹೇಳ್ತದೆ. ಯಾವ ವಿಧಾನಸಭೆ? ಎಲ್ಲ ರಾಜ್ಯಗಳ, ಆಲ್ ಸ್ಟೇಟ್, ಎಲ್ಲ ಸ್ಟೇಟಲ್ಲೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ ಅಲ್ವಾ ಇಂಡಿಯಾದಲ್ಲಿ. ಹಾಗಾಗಿ ಎಲ್ಲ ಸ್ಟೇಟ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಯೂನಿಯನ್ ಟೆರಿಟರೀಸ್, ಯಾವೆಲ್ಲ ಯೂನಿಯನ್ ಟೆರಿಟರೀಸ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಹೊಂದಿದೆ ಹಿಂದೆ ಚರ್ಚೆ ಮಾಡಬೇಕಾದ್ರೆ ನಾವು ನೋಡಿದ್ವಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಆ ಯೂನಿಯನ್ ಟೆರಿಟರೀಸ್ಗಳ ಅವಧಿಯನ್ನು, ವಿಧಾನಸಭೆಯ ಅವಧಿಯನ್ನು ಸಹ ಇದು ಹೇಳ್ತದೆ. ಮುಂದೆ ಅನುಚ್ಛೇದ 85, 174 ಇದು ಸದನದ ವಿಸರ್ಜನೆಯ ಬಗ್ಗೆ ಹೇಳ್ತದೆ. ಇದನ್ನು ಸಹ ತಿದ್ದುಪಡಿ ಮಾಡಬೇಕು. ಮತ್ತು ಅನುಚ್ಛೇದ 356 ರಾಷ್ಟ್ರಪತಿ ಆಳ್ವಿಕೆ, ಪ್ರೆಸಿಡೆಂಟ್ ರೂಲ್. ಮತ್ತು ಅನುಮೋದನೆಗೆ ಇದನ್ನು ಪಾಸ್ ಮಾಡಬೇಕು ಅಂತಂದರೆ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಇದೆ ಅಂತ ನೋಡೋದಾದರೆ, ಸಂಸತ್ತಿನಲ್ಲಿ 2/3 ಬಹುಮತವನ್ನು ಮತದ ಮೂಲಕ ಪಾಸಾಗಬೇಕು. ಅಷ್ಟೇ ಅಲ್ಲದೆ ಸುಮಾರು 50% ರಾಜ್ಯಗಳ ವಿಧಾನಸಭೆಯಲ್ಲೂ ಸಹ ಇದು ಪಾಸಾಗಬೇಕು. ಯಾಕಂದರೆ ಇದು ಫೆಡರಲ್ ವಿಷಯ.
ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವುದೇ ಫೆಡ್ರಲ್ ವಿಷಯ ನೀವು ಕಾನ್ಸ್ಟಿಟ್ಯೂಷನಲ್ ಅಥವಾ ಒಂದು ಬಿಲ್ ಪಾಸ್ ಮಾಡಿ ಅದು ಆ್ಯಕ್ಟ್ ಆಗಬೇಕು ಅಂತಂದರೆ 2/3 ಮೆಜಾರಿಟಿ ಸಂಸತ್ತಿನಲ್ಲಿ ಪಾಸ್ ಆಗಬೇಕು ಮತ್ತು 50% ಆಫ್ ದ ಸ್ಟೇಟ್ ಅದನ್ನು ಪಾಸ್ ಮಾಡಬೇಕು. ಹಾಗಾದರೆ ಫೆಡ್ರಲ್ ವಿಷಯ ಅಂದರೆ ಏನು ಅಂತ ನೋಡೋದಾದರೆ, ಒಂದು ಯಾವುದೋ ಒಂದು ವಿಷಯ ಇರ್ತದೆ. ಫಾರ್ ಎಕ್ಸಾಂಪಲ್ ಎಜುಕೇಷನ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಈಗ ಎಲೆಕ್ಷನ್ಸ್ ಆಗಿರ್ಬೋದು, ಲೋಕಸಭಾ ಮತ್ತು ಈಗ ಎಲೆಕ್ಷನ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ಲೋಕಸಭಾ ಎಲೆಕ್ಷನ್ಸ್ ಆಗಿರ್ಬೋದು, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್ ಆಗಿರ್ಬೋದು. ಸೊ ಎಜುಕೇಷನ್, ಫಾರೆಸ್ಟು ಯಾವ ಲಿಸ್ಟ್ನಲ್ಲಿ ಬರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಈಗ ಸದ್ಯಕ್ಕೆ ಲೋಕಸಭಾ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸು ಫೆಡ್ರಲ್ ಲಿಸ್ಟಲ್ಲಿ ಬರುತ್ತೆ. ಫೆಡ್ರಲ್ ಲಿಸ್ಟ್ ಅಂತಂದರೆ ಯಾವುದೇ ಒಂದು ವಿಷಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ಹಂಚಿಕೆಯ ವಿಷಯವಾಗಿರ್ತದೆ. ಸೊ ಕೇಂದ್ರ ಸರ್ಕಾರಕ್ಕೆ ಎಷ್ಟು ರೈಟ್ ಇರ್ತದೋ ರಾಜ್ಯ ಸರ್ಕಾರಕ್ಕೂ ಅಷ್ಟೇ ಒಂದು ಹಕ್ಕು ಇರ್ತದೆ ಆ ವಿಷಯದ ಮೇಲೆ. ನಾವು 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದ್ದೀವಿ, ಈ ಲಿಸ್ಟನ್ನು ಕೊಡ್ತಾರೆ. ಸೊ ಅದರಲ್ಲಿ 3 ರೀತಿಯಾದಂಥ ಪಟ್ಟಿಗಳನ್ನು ನೋಡಿದ್ದೀವಿ: ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್. ಯೂನಿಯನ್ ಲಿಸ್ಟ್ ಅಂತಂದರೆ ಯಾವುದೇ ವಿಷಯದ ಮೇಲೆ ಕಾನೂನು ಮಾಡಲು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರ್ತದೆ. ಫಾರ್ ಎಕ್ಸಾಂಪಲ್ ರಕ್ಷಣಾ ಇಲಾಖೆ, ಡಿಫೆನ್ಸ್ ಆಗಿರ್ಬೋದು, ವಿದೇಶಾಂಗ ಆಗಿರ್ಬೋದು, ಕರೆನ್ಸಿ ವಿಷಯ ಆಗಿರ್ಬೋದು, ರೈಲ್ವೆ ವಿಷಯ ಆಗಿರ್ಬೋದು. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಸಂಪೂರ್ಣವಾದಂಥ ಅಧಿಕಾರವನ್ನು ಹೊಂದಿರ್ತದೆ. ಅವನ್ನ ನಾವು ಯೂನಿಯನ್ ಲಿಸ್ಟ್ ಅಂತ ಕರಿತೀವಿ. ಸ್ಟೇಟ್ ಲಿಸ್ಟ್ ಅಂತಂದರೆ ಯಾವುದೇ ವಿಷಯದ ಮೇಲೆ ಕಾನೂನು ಮಾಡುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್ ಪೊಲೀಸ್, ಸಾರ್ವಜನಿಕ ಆರೋಗ್ಯ, ಕೃಷಿ, ಸ್ಥಳೀಯ ಆಡಳಿತ, ಹೀಗೆ. ಕನ್ಕರೆಂಟ್ ಲಿಸ್ಟ್ ಅಂದರೆ ಆವಾಗಲೇ ನೋಡ್ದಂಗೆ ಫೆಡರಲ್ ಸಬ್ಜೆಕ್ಟ್, ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಕಾನೂನನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್ ಶಿಕ್ಷಣ, ಅರಣ್ಯ, ವಿವಾಹ, ಕಾರ್ಮಿಕ ಕಲ್ಯಾಣ, ಹೀಗೆ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟಲ್ಲಿ ಸುಮಾರು ಎಷ್ಟು ವಿಷಯಗಳಿದೆ, ಅಂದರೆ ನಂಬರ್ಸ್ ಎಷ್ಟಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಎಥೆನಾಲ್ ಮಿಶ್ರಣ ಒಂದು ಪ್ರಯೋಗ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ನಾವು ಸುಮಾರು ಲಾಸ್ಟ್ 2-3 ಇಯರ್ಸಿಂದ ನೋಡ್ತಿದ್ದೀವಿ ಬ್ಲೆಂಡಿಂಗ್ ಆಫ್ ಎಥೆನಾಲ್. ಅದು ಪೆಟ್ರೋಲ್ ಜೊತೆ ಆಗಿರ್ಬೋದು ಅಥವಾ ಡೀಸೆಲ್ ಜೊತೆ ಆಗಿರ್ಬೋದು. ಇದೊಂದು ಎಕ್ಸ್ಪೆರಿಮೆಂಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಹಾಗಾದರೆ ಜಿಸ್ಟ್ ಆಫ್ ದ ಆರ್ಟಿಕಲ್ ಏನಿದೆ ಅಂತ ನೋಡೋದಾದರೆ, ಎಥೆನಾಲ್ ಬ್ಲೆಂಡಿಂಗ್ ಪಾಲಿಸಿ. ಸುಪ್ರೀಂ ಕೋರ್ಟ್ ಆದೇಶವನ್ನು ನೋಡೋದಾದರೆ, ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಎಥೆನಾಲ್ ಕೋಟಾ ಹಂಚಿಕೆಯ ಮರುಶೀಲನಾ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಸ್ಟೇಟಸ್ ಕೋ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ. ಸೊ ನ್ಯಾಯಪೀಠದ ಸದಸ್ಯರನ್ನು ನೋಡೋದಾದರೆ MM ಸುಂದರೇಶ್ ಮತ್ತು ನ್ಯಾಯಮೂರ್ತಿಗಳು ಶೀಲ್ ನಾಗು ಅವರು ಈ ಜುಡಿಷಿಯಲ್ ಬೆಂಚಲ್ಲಿ ನಾವು ನೋಡ್ಬೋದು. ವಿವಾದಕ್ಕೆ ಕಾರಣವಾದ ಸಂಸ್ಥೆಗಳು ಯಾವುದು ಅಂತ ನೋಡೋದಾದರೆ, ಸರ್ಕಾರಿ ಸಾಮ್ಯದ ಅಂದರೆ ಒಂದು ಪಬ್ಲಿಕ್ ಗೌರ್ಮೆಂಟ್ ಹೋಲ್ಡ್ ಇರುವಂಥ ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಫುಲ್ ಫಾರ್ಮ್ ಆಫ್ BPCL. ಯಾಕಂದರೆ ಇತ್ತೀಚಿನ ಆರ್ಟಿಕಲ್ಗಳಲ್ಲಿ ಈ ರೀತಿಯಾದಂಥ ಒಂದು ಅಬ್ರಿವೇಷನ್ಸ್, ಶಾರ್ಟ್ ಫಾರ್ಮ್ಸ್ ಇದ್ದರೆ ಅದರದ್ದು ಫುಲ್ ಫಾರ್ಮ್ ಕೇಳ್ತಾರೆ ನಿಮಗೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು. ಸೊ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಖಾಸಗಿ ಸಂಸ್ಥೆಯ ಹೆಸರು VINP ಡಿಸ್ಟಿಲರ್ಸ್. ಅಂದರೆ ಇಲ್ಲಿ ಏನಾಗಿತ್ತು ಅಂತಂದರೆ, ಈ ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇದು ಪ್ರೊಡ್ಯೂಸರ್, ಎಥನಾಲ್ ಪ್ರೊಡ್ಯೂಸ್ ಮಾಡುವಂಥ ಕಂಪನಿ. ಇದು ಇವರು ಸಪ್ಲೈಯರು, ಇವರು ಯೂಸರ್ ಅಂತ ಅಂದ್ಕೊಳ್ಳಿ, ಕಸ್ಟಮರ್, ಆಯಿತಾ. ಈ VINP ಡಿಸ್ಟಿಲರ್ಸ್ ಏನಾಗಿತ್ತು ಅಂದರೆ, ನಮಗೆ ಇನ್ನೂ ಹೆಚ್ಚಿನ ಎಥನಾಲ್ ಸಪ್ಲೈ ಮಾಡಬೇಕು BPCL ಅಂತ ಹೇಳಿತ್ತು. ಇದಕ್ಕೆ ಕರ್ನಾಟಕ ಹೈಕೋರ್ಟ್, ಹೌದು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಎಥನಾಲನ್ನು ಈ ಪ್ರೈವೇಟ್ VINP ಡಿಸ್ಟಿಲರ್ಸ್ಗೆ ಸಪ್ಲೈ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿತ್ತು. ಸೊ ಈ ಆದೇಶ ವಿರುದ್ಧವಾಗಿ ಅಥವಾ ಏನು ಮೇಲ್ಮನವಿ ಅಂತ ನಾವೇನು ಕರಿತೀವಿ, ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಈ ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹೋಗಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ಕೊಟ್ಟಂಥ ಆದೇಶಕ್ಕೆ ಮಧ್ಯಂತರವನ್ನು ತಂದಿದೆ. ಮುಂದೆ ಭಾರತದಲ್ಲಿ ಇರುವಂಥ ನ್ಯಾಷನಲ್ ಎಥನಾಲ್ ಪಾಲಿಸಿ
ಬಗ್ಗೆ ನೋಡೋದಾದರೆ ದೇಶದ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣವನ್ನು ಮಾಡುವಂತಹ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಒಟ್ಟು 1050 ಕೋಟಿ ಲೀಟರ್ ಎಥೆನಾಲ್ ಪೂರೈಕೆಗಾಗಿ 378 ಸರಬರಾಜುದಾರರೊಂದಿಗೆ ಒಪ್ಪಂದವನ್ನು ಸಹ ಮಾಡಿಕೊಳ್ಳಲಾಗಿದೆ. ಮುಂದೆ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ವಿಷಯ ಏನಿದು ಎಥೆನಾಲ್ ಅಂತ ನೋಡೋದಾದರೆ ಇದರ ಕೆಮಿಕಲ್ ಫಾರ್ಮುಲಾ ಬಂದ್ಬಿಟ್ಟು C2H5OH. ಇದೊಂದು ಪ್ರಮುಖ ಜೈವಿಕ ಇಂಧನ, ಬಯೋಫಿಯಲ್ ಆಗಿದೆ. ಇದನ್ನು ಪ್ರಮುಖವಾಗಿ ಕಬ್ಬಿನ ಜ್ಯೂಸ್ ಆಗಿರ್ಬೋದು, ಮೊಲಾಸಸ್ ಅಂತ ನಾವೇನು ಕರಿತೀವಿ, ಕಾಕಂಬಿ, ಜೋಳ, ಹಾಳಾದ ಧಾನ್ಯಗಳು ಮತ್ತು ಕೃಷಿ ತ್ಯಾಜ್ಯಗಳಿಂದ ತಯಾರಿ ಮಾಡಲಾಗ್ತದೆ. ರಾಷ್ಟ್ರೀಯ ಜೈವಿಕ ಇಂಧನ ನೀತಿ ಆಗಲೇ ನೋಡಿದಾಗೆ ಈ 2018ರಲ್ಲಿ ಜಾರಿಗೆ ತಂದಿದ್ದು, ಮತ್ತು 2022ರಲ್ಲಿ ತಿದ್ದುಪಡಿ ಮಾಡಲಾಗಿ ಸುಮಾರು 20% ಅಂದರೆ 100%. ನೀವೇನೋ ಪೆಟ್ರೋಲ್ ಬ್ಯಾಂಕಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊತೀರಾ ಅಂತ ಅಂದ್ಕೊಳ್ಳಿ, ಅಲ್ಲಿ ಎಥೆನಾಲ್ ಬ್ಲೆಂಡ್ ಇದ್ದರೆ ಅಲ್ಲಿ 80% ಪೆಟ್ರೋಲ್ ಇರ್ತದೆ, ಇನ್ನು 20% ಎಥೆನಾಲ್ ಮಿಶ್ರಣ ಇರ್ತದೆ. ಮುಂದೆ ಈ ರೀತಿಯಾಗಿ ಬ್ಲೆಂಡ್ ಮಾಡೋದ್ರಿಂದ ಆಗುವಂಥ ಪ್ರಯೋಜನಗಳು ಏನು ಅಂತ ನೋಡೋದಾದರೆ ಕಚ್ಚಾ ತೈಲದ ಆಮದು ಕಡಿಮೆ ಆಗ್ತದೆ. ಯಾವಾಗ ಈ ಕಚ್ಚಾ ತೈಲದ ಆಮದು ಕಡಿಮೆ ಆಗ್ತದೆ, ನಮ್ಮ ಫಾರಿನ್ ಎಕ್ಸ್ಚೇಂಜ್ ಉಳಿತಾಯ ಆಗ್ತದೆ, ನಮ್ಮ ಎಕಾನಮಿ ಗ್ರೋ ಆಗ್ತದೆ. ನಾವೇನು ಇಂಡಿಜಿನಸ್ ಆಗಿ ನಾವು ಇಂಡಿಪೆಂಡೆಂಟ್ ಆಗಬೇಕು, ನಮ್ಮ ಇಂಪೋರ್ಟ್ಗಳನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋ ಗುರಿ ಹೊಂದಿದ್ದೀವಲ್ಲ, ಅದು ಸಾಧನೆ ಮಾಡ್ದಂಗೆ ಆಗ್ತದೆ. ಅಷ್ಟೇ ಅಲ್ಲದೆ ಇದು ಬಯೋಫಿಯಲ್ ಆಗಿರೋದ್ರಿಂದ ಪರಿಸರದ ಸಂರಕ್ಷಣೆಯನ್ನು ಮಾಡಬಹುದು. ಯಾಕಂದರೆ ಈ ಪೆಟ್ರೋಲ್ ಜೊತೆ ಎಥೆನಾಲ್ ಉರಿಯೋದ್ರಿಂದ ಇಂಗಾಲದ ಮಾನಾಕ್ಸೈಡ್ ಮತ್ತು ಹಸಿರು ಮನೆ ಅನಿಲಗಳು ಸೋರಿಕೆಯ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಅದು ನಿಯಂತ್ರಣ ಕೂಡ ಆಗ್ತದೆ. ಸೊ ಯಾವಾಗ ಈ ಗ್ರೀನ್ ಹೌಸ್ ಗ್ಯಾಸಸ್ಗಳ ಪ್ರಮಾಣ ಕಡಿಮೆ ಆಗ್ತದೋ ವಾಯು ಮಾಲಿನ್ಯ ಕೂಡ ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲದೆ ನಾವು ಆವಾಗಲೇ ನೋಡಿದ ಹಾಗೆ ಕಬ್ಬು, ಮೊಲಾಸಸ್ ಆಗಿರ್ಬೋದು, ಕಬ್ಬಿಂದ ಆಗಿರ್ಬೋದು ಅಥವಾ ಕೃಷಿ ತ್ಯಾಜ್ಯಗಳಿಂದ ಇದು ತಯಾರಿ ಮಾಡಲಾಗ್ತದೆ ಎಥೆನಾಲ್. ಹಾಗಾಗಿ ಕಬ್ಬು ಮತ್ತು ಧಾನ್ಯಗಳಿಗೆ ಪರ್ಯಾಯ ಮಾರುಕಟ್ಟೆ ಸಿಗೋದ್ರಿಂದ ಈ ರೈತರ ಆದಾಯ, ಫಾರ್ಮರ್ ಇನ್ಕಮ್ ಕೂಡ ಜಾಸ್ತಿ ಆಗ್ತದೆ. ಸೊ ನೀವು KS ಎಕ್ಸಾಮ್ ಬರೀತಿದ್ರೆ ಇವೆಲ್ಲ ಮೇನ್ಸ್ ಪಾಯಿಂಟ್ಸ್ಗಳು. ಸೊ ಮೇನ್ಸ್ ನೋಟ್ಸ್ ಮಾಡ್ಕೊತಿದ್ರೆ ಅದರಲ್ಲಿ ಪಾಯಿಂಟ್ಸ್ ಆ್ಯಡ್ ಮಾಡ್ಕೊಂಡು ಹೋಗಬೇಕು, ಯಾಕಂದರೆ ಕರೆಂಟ್ ಅಫೇರ್ಸ್ ಟಚ್ ಇಡಬೇಕು. ಮುಂದೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಭಾರತದ ಮಹಾ ನ್ಯಾಯವಾದಿ, ಇವ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಯಾಕಂತಂದರೆ ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಭಾರತದ ಸರ್ಕಾರದ ಪರವಾಗಿ ವಾದವನ್ನು ಯಾರು ಮಂಡನೆ ಮಾಡ್ತಾರೆ, ಅಟಾರ್ನಿ ಜನರಲ್. ಸೊ ಅದೇ ಈ ಆರ್ಟಿಕಲಲ್ಲಿ ಕೊಟ್ಟಿದ್ರು, ಇಲ್ಲೊಂದ್ಸತಿ ನೋಡೋಣ. ಇಲ್ಲಿ ನೋಡಿ, ಕೇಂದ್ರ ಸರ್ಕಾರದ ಪರ ಹಾಜರಾದಂಥ ಅಟಾರ್ನಿ ಜನರಲ್. ಸೊ ನಾವೇನು ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ನೋಡಿದ್ವಿ, ಇದು ಕೇಂದ್ರ ಸರ್ಕಾರದ ಕೆಳಗಡೆ ಕೆಲಸ ಮಾಡುವಂಥ ಒಂದು ಕಂಪನಿ. ಹಾಗಾಗಿ ಅದರ ಪರವಾಗಿ ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಹಾಜರಾಗಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕಾನ್ಸ್ಟಿಟ್ಯೂಷನಲ್ಲಿ ಅಟಾರ್ನಿ ಜನರಲ್ ಬಗ್ಗೆ ನೋಡೋದಾದರೆ ಸಂವಿಧಾನದ ವಿಧಿ ಆರ್ಟಿಕಲ್ 76 ಟಾಕ್ಸ್ ಅಬೌಟ್ ಅಟಾರ್ನಿ ಜನರಲ್. ಸೊ ಇವರನ್ನು ಯಾರು ನೇಮಕ ಮಾಡ್ತಾರೆ ಅಂತ ನೋಡೋದಾದರೆ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡ್ತಾರೆ. ಇವರು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಆಗಿರ್ತಾರೆ. ಮುಂದೆ ಸಂಭಾವ್ಯ ಪ್ರಶ್ನೆಗಳು ನೋಡೋದಾದರೆ ಭಾರತ ಸರ್ಕಾರವು ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣ ಮಾಡಲು ಹಮ್ಮಿಕೊಂಡಿರುವ ಯೋಜನೆಯ ಹೆಸರೇನು ಅಂತ ಕೇಳೋದಾದರೆ E20 ಇಂಧನ ಯೋಜನೆ, ಎಥೆನಾಲ್ 20 ಇಂಧನ ಯೋಜನೆ. ನೆಕ್ಸ್ಟು ಭಾರತದ ಪ್ರಸ್ತುತ ಅಟಾರ್ನಿ ಜನರಲ್ ಯಾರು, ಆರ್ ವೆಂಕಟರಮಣಿ. ಸೊ ಇವರ ಮೊದಲ ಅಟಾರ್ನಿ ಜನರಲ್ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಲಾಸ್ಟ್ ಪ್ರೀವಿಯಸ್ ಅಂದರೆ ವೆಂಕಟರಮಣಿಯವರಿಗಿಂತ ಮುಂಚೆ ಅಟಾರ್ನಿ ಜನರಲ್ ಆಗಿ ಯಾರು ಕಾರ್ಯವನ್ನು ಮಾಡ್ತಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಥೆನಾಲನ್ನು ಪ್ರಮುಖವಾಗಿ ಯಾವ ಕೃಷಿ ಉತ್ಪಾದನದಿಂದ ಉತ್ಪನ್ನವಾಗಿ ತಯಾರಿಸಲಾಗ್ತದೆ ಅಂತ ಕೇಳೋದಾದರೆ ಕಬ್ಬು, ಶುಗರ್ ಕೇನ್ ಅಥವಾ ಮೊಲಾಸಸ್. ಮುಂದಿನ ಆರ್ಟಿಕಲ್, ದೆಹಲಿಯಲ್ಲಿ EV ನೀತಿ ಪರಿಸರ ಸಂರಕ್ಷಣೆಯತ್ತ ಒಂದು ಹೆಜ್ಜೆ. ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಸೊ ಜಿಸ್ಟ್ ಆಫ್ ದ ಆರ್ಟಿಕಲನ್ನು ನೋಡೋದಾದರೆ ಎಲೆಕ್ಟ್ರಿಕ್ ವಾಹನ ನೀತಿ ಬಗ್ಗೆ ನೋಡೋಣ. ದ್ವಿಚಕ್ರ ವಾಹನಗಳ ಕಡ್ಡಾಯ ನೋಂದಣಿ ಮಾಡಬೇಕು, ಅಂದರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಫ್ 2 ವೀಲರ್ಸ್. ಸೊ 2028 ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ದೆಹಲಿಯಲ್ಲಿ
ಕೇವಲ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಮಾತ್ರ ನೋಂದಣಿ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ. ಹಾಗಾದರೆ ಹಳೆಯ ವಾಹನಗಳನ್ನು ಏನು ಮಾಡಬೇಕು? ರದ್ದತಿ, ಅದಕ್ಕೋಸ್ಕರ 2 ವರ್ಷ ಕಾಲಾವಧಿಯನ್ನು ಕೊಟ್ಟಿದ್ದಾರೆ. ಅಂದರೆ 2028 ಅಂತಂದರೆ ಇವಾಗ 2026. ಸೊ ಸಂಪೂರ್ಣವಾಗಿ ಈ ಹಳೆಯ ವಾಹನಗಳ ರದ್ದತಿ ಮತ್ತು ತೆರವುಗೊಳಿಸುಗಳು 4 ವರ್ಷಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಮತ್ತು ಸಬ್ಸಿಡಿ ಮತ್ತು ಪ್ರೋತ್ಸಾಹವನ್ನು ನೋಡೋದಾದರೆ ಹಳೆಯ ಪೆಟ್ರೋಲ್ ಅಥವಾ ಡೀಸೆಲ್ ಕಾರುಗಳನ್ನು ಗುಜರಿಗೆ ಹಾಕೋ ಮತ್ತು ಹೊಸ EV ಕಾರು ಖರೀದಿಸಿ ಮಾಡಿದ್ರೆ 1 ಲಕ್ಷದವರೆಗೆ ಸಬ್ಸಿಡಿಯನ್ನು ಕೊಡ್ತಿದ್ದಾರೆ. ಎಲ್ಲಿ? ದೆಹಲಿ ಸರ್ಕಾರ. ಕನ್ಫ್ಯೂಸ್ ಮಾಡೋದಕ್ಕೆ ಥ್ರೂಔಟ್ ಇಂಡಿಯಾ ಅಂತಲೂ ಕೇಳ್ಬೋದು. ಇತ್ತೀಚೆಗೆ ಭಾರತ ಸರ್ಕಾರವು ಎಲ್ಲ ರಾಜ್ಯಗಳಲ್ಲೂ ಎಲೆಕ್ಟ್ರಾನಿಕ್ ವೆಹಿಕಲ್ಗಳ ಬಳಕೆಯನ್ನು ಕಂಪಲ್ಸರಿ ಮಾಡಿದೆ. ಹಾಗಾಗಿ ಎಲ್ಲ ಪೆಟ್ರೋಲಿಯಂ, ಡೀಸೆಲ್, 2 ವೀಲರ್, 4 ವೀಲರ್ಗಳನ್ನು ರದ್ದು ಮಾಡಲಾಗಿದೆ. ಅದಕ್ಕೆ 1 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಿದೆ. ಈ ಹೇಳಿಕೆ ಸರಿನೋ ತಪ್ಪು. ಯಾಕಂದರೆ ಎಲ್ಲ ರಾಜ್ಯಗಳಲ್ಲೂ ಅಲ್ಲ, ದೆಹಲಿಯಲ್ಲಿ ಮಾತ್ರ ಈ ಕಾನೂನನ್ನು ತರಬೇಕು ಅಂತ ಯೋಜನೆಯನ್ನು ಮಾಡಲಾಗಿದೆ. ಯಾಕಂತಂದರೆ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿಗಳಲ್ಲಿ ನಮ್ಮ ದೆಹಲಿ ಕೂಡ ಒಂದು. ಅದು ಅಲ್ಲದೆ ಚಳಿಗಾಲದಲ್ಲಿ ಭಾರೀ ವಾಯು ಮಾಲಿನ್ಯವನ್ನು ನಾವು ಕಾಣ್ತೇವೆ. ಗ್ಯಾಸ್ ಚೇಂಬರ್ ಅಂತಲೇ ಈ ದೆಹಲಿಯನ್ನು ಚಳಿಗಾಲದಲ್ಲಿ ಕರೀತಾರೆ. ಹಾಗಾಗಿ ಈ ಏರ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಬೇಕು, ಏರ್ ಪೊಲ್ಯೂಷನನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶ ಕೂಡ ಈ EV ಯೋಜನೆದು ಆಗಿದೆ. ಮುಂದಿನ ಆರ್ಟಿಕಲ್, ಜೂನ್ನಲ್ಲಿ 99 ಮಿಲಿಮೀಟರ್ ಮಳೆ. ಇದು 126 ವರ್ಷದಲ್ಲೇ 5ನೇ ಅತಿ ಕನಿಷ್ಠ ಮಳೆ ಅಂತ IMD ವರದಿಯನ್ನು ಮಾಡಿದೆ. ಸೊ ಇಲ್ಲಿ ನೋಡೋದಾದರೆ ಐತಿಹಾಸಿಕ ಕೊರತೆ, ಒಂದು ಬರಗಾಲ. ಭಾರತದಲ್ಲಿ ಜೂನ್ ತಿಂಗಳಲ್ಲಿ ದಾಖಲಾದ ಮಳೆಯು ಕಳೆದ 126 ವರ್ಷಗಳ ಇತಿಹಾಸದಲ್ಲೇ 5ನೇ ಅತ್ಯಂತ ಕನಿಷ್ಠ ಮಳೆ ಅಂತಲೇ ಹೇಳ್ಬೋದು. ಮಳೆಯ ಅಂಕಿಅಂಶಗಳನ್ನು ನೋಡೋದಾದರೆ ಜೂನ್ ತಿಂಗಳಲ್ಲಿ ದೇಶದ ಸಾಮಾನ್ಯ ಸರಾಸರಿ ಅಂದರೆ ಆವ್ರೇಜ್ ರೈನ್ಫಾಲ್ ಅಂತ ನಾವೇನು ನೋಡ್ತೀವಿ ಅದು 165.3 ಮಿಲಿಮೀಟರ್ ಆಗಿರಬೇಕಿತ್ತು. ಆದರೆ ಈಗ ಎಷ್ಟಾಗಿದೆ? 99.5 ಮಿಲಿಮೀಟರ್ ಅಷ್ಟೇ ದಾಖಲಾತಿಯಾಗಿದೆ. 40% ಮಳೆ ಕಡಿಮೆ ಆಗಿದೆ. ಸೊ ಈ ಆರ್ಟಿಕಲ್ ಇರುವಂಥ ಕೀ ಆರ್ಗನೈಸೇಷನ್ಸ್ ನೋಡೋದಾದರೆ IMD, ಫುಲ್ ಫಾರ್ಮ್ ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಭಾರತೀಯ ಹವಾಮಾನ ಇಲಾಖೆ ಈ ವರದಿಯನ್ನು ಕೊಟ್ಟಿದೆ. ಇದರ ಪ್ರಸ್ತುತ ಮುಖ್ಯಸ್ಥರು ಡೈರೆಕ್ಟರನ್ನು ನೋಡೋದಾದರೆ ಮೃತ್ಯುಂಜಯ ಮಹಾಪಾತ್ರ. ಸೊ ಇವರನ್ನು ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಯಾರು? ಡಾಕ್ಟರ್ ಮೃತ್ಯುಂಜಯ ಮಹಾಪಾತ್ರ. ಸೊ ಇಲ್ಲಿಗೆ ಭಾಗ 1 ನಾವು ಮುಗಿಸೋಣ. ಮುಂದಿನ ಭಾಗದಲ್ಲಿ ಅಂದರೆ ಪ್ರಚಲಿತ ಘಟನೆಗಳ ಪೇಪರ್ ಕಟ್ಟಿಂಗ್ನ ಜುಲೈ 1 ಮತ್ತು 10ನೇ ತಾರೀಕಿನವರೆಗೆ ಇರುವಂಥ ಇತರ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಸ್ಟಡಿ ವೆಲ್, ಟೇಕ್ ಕೇರ್, ಬಾಯ್.